ತೊಡಗಿಸ್ಕೊಂಡಿದ್ದಾರೆ, ಅವ್ರದ್ದು ಪ್ಯಾಷನ್ ಫಾಲೋ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅನ್ಕೊಂಡಿರ್ಲಿಲ್ಲ ಇಷ್ಟು ಖುಷಿ ಆಗತ್ತೆ ಈ ತರ ಒಂದು ಸಣ್ಣ ಒಂದು ಹೆಲ್ಪ್ ಮಾಡಿ. ಅದೇ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ, ನೀವು ಆರೋಗ್ಯವಾಗಿದ್ರೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಪ್ರಾಸೆಸ್, ನೀವು ಎಲ್ಲೂ ಹೋಗ್ಬೇಕಾಗೂ ಇಲ್ಲ. ಆನ್ಲೈನ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅಂಡ್ ಅದಾದ ನಂತರ ಒಂದ್ ವೇಳೆ ಅದು 10 ಲಕ್ಷಕ್ಕೆ ಒಂದು ಚಾನ್ಸ್ ಸಿಗತ್ತೆ. ಒಂದ್ ವೇಳೆ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಬಾಡಿ ಹೆಲ್ದಿ ಇದ್ರೆ, ಅದು ಟೀಮ್ ಅವರು ಎಲ್ಲ ನೋಡ್ತಾರೆ, ನಿಮ್ದು DKMS ಟೀಮ್ ಅವರು, ಬಾಡಿ ಚೆಕ್ಅಪ್ ಎಲ್ಲ ನೀವು ಆರೋಗ್ಯವಾಗಿ ಇದ್ರೆ ಮಾತ್ರ ನೀವು ಮುಂದೆ ಅದನ್ನ ಬರಿಬಹುದು. ಆಮೇಲೆ ನಿಮ್ಗೆ ಏನು ಪ್ರಶ್ನೆ ಕ್ವಶನ್ಸ್ ಏನಿದ್ರು ನೀವು ನಿಮ್ಗೆ ಡಾಕ್ಟರ್ಸ್ ಎಲ್ಲರನ್ನೂ ಕೊಡ್ತಾರೆ. ನಿಮ್ ಪ್ರತಿ ಇಯರ್ ನಿಮ್ಗೆ ಕಾಲ್ ಮಾಡಿ ಕೇಳ್ತಾರೆ ನಿಮ್ ಹೆಲ್ತ್ ಹೇಗಿದೆ ಅಂತ. ಸೊ ನೀವ್ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ನಿಮ್ಗೆ ಆ ಚಾನ್ಸ್ ಸಿಕ್ಕರೆ ರಿಜಿಸ್ಟರ್ ಮಾಡಿ ಮತ್ತು ಡೊನೇಟ್ ಮಾಡಿ ಅಂತ ನಾನು. Hello, I'm Patrick Paul, chairman of TKMS in India. Today we have a press meet of two people, a donor and a patient. Swati is the donor. Anandu was suffering on aplastic anemia, and Swati, a female donor, was donating blood stem cells to this donor. Today we meet because it's a special day for Swati and Anandu. After 2 years they were allowed to meet, and they were very happy about after Anandu went through so much pain and suffering during his disease, that he could be cured by a stem cell donation. DKMS ಇದು 10 ವರ್ಷಕ್ಕಿಂತ ಜಾಸ್ತಿಯಿಂದ ಮಾಡ್ತಾ ಇದ್ದಾರೆ. ಈ ತರ ಒಂದು ವಿಶೇಷವಾದ ಅನುಭವ ಯಾಕೆ ಅಂದ್ರೆ 2 ವರ್ಷ ಆಗ್ಬೇಕು ಒಂದು ಸಕ್ಸಸ್ಫುಲ್ ಡೊನೇಷನ್ ಆಗಿ ಆ ಪೇಷಂಟ್ ಬದುಕಿ ಹೊರಗಡೆ ಬಂದು ಆವಾಗೇ ನಾವು ಡೋನರ್ನ ಕರಿತೀವಿ. 2 ವರ್ಷವರೆಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾಕೆ ನಾವು ಕೊಟ್ಟಿದ್ದೀವಿ, ಯಾರಿಗೂ ಉಪಯೋಗ ಆಯ್ತಾ, ಅವ್ರು ಬದುಕಿದಾರ ಏನ್ ಗೊತ್ತಾಗೋದಿಲ್ಲ, ಲೀಗಾಲಿಟಿ ಇಶ್ಯೂಸ್ ಇರುತ್ತೆ. ಈ ತರ ಒಂದು ವಿಶೇಷವಾದ ಅವಸ್ಥೆ. ಅವ್ರು ಚೆನ್ನಾಗಿದ್ದಾರೆ, ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಇಲ್ಲಿಂದ ಅಟ್ಲೀಸ್ಟ್ ಅವೇರ್ನೆಸ್ ಬೆಳೀಲಿ, ಯಾರಿಗೂ ಏನಾಗಲ್ಲ, ಡೊನೇಷನ್ ಮಾಡಿ ಉಪಯೋಗ ಆಗತ್ತೆ. ಈಗ ಇದು ಡಿಲೀಟ್ ಬ್ಲಡ್ ಕ್ಯಾನ್ಸರ್ ಅಂತ ಇದೆಯಲ್ಲ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಡಿಲೀಟ್ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಇಟ್ ಇಸ್ ಅನ್ ಎಂಡಿವರ್, ಇಟ್ ಇಸ್ ಅ ಗೋಲ್ ದಟ್ ಕ್ಯಾನ್ಸರ್ ಫಸ್ಟ್ ಬೇಗ ಸಿಂಪ್ಟಮ್ಸ್ ಅವೇರ್ನೆಸ್ ಮಾಡ್ಕೊಂಡಿದ್ರೆ ಜನ ಬೇಗ ಬರ್ತಾರೆ. ಬೇಗ ಬಂದ್ರೆ ಬೇಗ ಡಯಾಗ್ನೋಸ್ ಆಗುತ್ತೆ. ಬೇಗ ಡಯಾಗ್ನೋಸ್ ಆಗಿದ್ರೆ ಅದನ್ನ ನಾವು ಏನಾದ್ರು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅರ್ಲಿ ಕೊಟ್ಟಿದ್ರೆ ಅದು ತುಂಬಾ ಜಾಸ್ತಿ ಬೆಳೆಯಕ್ಕೆ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆ ನಾವು ಏನಾದ್ರು ಮಾಡ್ಬೋದು. ಆಯ್ತಾ? ಸೊ ಡಿಲೀಷನ್ ಆಫ್ ಬ್ಲಡ್ ಕ್ಯಾನ್ಸರ್ ಅಂದ್ರೆ early diagnosis, right treatment, find the right donor, and hopefully support for the transplant cost and infrastructure. ಡೋನರ್ ಅವ್ರಿಗೆ ಏನಾದ್ರು ಚಾರ್ಜಸ್ ಏನಾದ್ರು ಇದೆಯಾ? ಇಲ್ಲ, ಯಾಕಂದ್ರೆ ಎಷ್ಟು ಜನ ಭಯ ಬೀಳ್ತಾರೆ, ನಾವು ಬಂದ್ರೆ ಏನಾಗುತ್ತೆ? ಏನಾಗಲ್ಲ, ಡೋನರ್ಗೆ ಚಾರ್ಜ್ ಏನಿಲ್ಲ, ಪೇಷಂಟ್ಗೂ ಇದ್ರಲ್ಲಿ ಏನಿಲ್ಲ. ಬಟ್ ಪೇಷಂಟ್ ಡೋನರ್ ಈಗ ಕಾಂಗೋ ಇದೆ ಅಂತ ಅನ್ಕೊಳ್ಳಿ, ನಾವು ಅಲ್ಲೇ ಡೊನೇಷನ್ ಮಾಡಿ ಬರೀ ಸ್ಟೆಮ್ ಸೆಲ್ ಫ್ಲೈಟ್ ಮುಖಾಂತರ ಗ್ರೀನ್ ಚಾನೆಲ್ ಅಲ್ಲಿ ತಗೊಂಡ್ ಬರ್ತೀವಿ. ಅದಕ್ಕೆ ನಾವು ಹ್ಯಾಂಡ್ಲಿಂಗ್ ಚಾರ್ಜಸ್ ಇರುತ್ತೆ ಫಾರ್ ದ ಟ್ರಾನ್ಸ್ಪೋರ್ಟ್. ಒಂದು ಡಾಕ್ಟರ್ ಇಟ್ಕೊಂಡು ಬರ್ತಾರೆ, ಹಾರ್ಟ್ ಲಿವರ್ ಹೆಂಗ್ ಹೋಗುತ್ತೆ ಅಲ್ಲ, ಅದೇ ಪ್ರೆಸಿಡೆನ್ಸ್ ಅಲ್ಲಿ. ಸೊ ಅದು ಬಿಟ್ಟು ಬೇರೆ ಏನಿಲ್ಲ. ಇಟ್ ಇಸ್ ಟೋಟಲಿ ಫಿಲಾಂಥ್ರೋಪಿಕ್, ಆಲ್ಟ್ರೂಯಿಸ್ಟಿಕ್ ಅಂಡ್ ನಾಟ್ ಫಾರ್ ಪ್ರಾಫಿಟ್. ಇದು ಜನರಿಗೆ ಉಪಯೋಗ ಆಗ್ಲಿ ಅಂತ. ಈ DKMS ಒರಿಜಿನ್ ಜರ್ಮನ್ ಇದೆ. ಅವರು ಫ್ಯಾಮಿಲಿಯಲ್ಲಿ ಯಾರಿಗೂ ಆಗ್ಬಿಟ್ಟು ಅವ್ರಿಗೆ ಬೇಜಾರಾಗಿ ಅವ್ರು ಈ ಡೊನೇಷನ್ ಸ್ಟಾರ್ಟ್ ಮಾಡಿರೋದು ರಿಜಿಸ್ಟ್ರಿ. ಸೊ ಬಹಳ ವರ್ಷ ಮುಂಚೆ ಇದು ಆಗಿರೋದು. ಈಗ ಇಂಡಿಯಾ ಒಂದು 10-15 ಇಯರ್ಸ್ ಅಂತ ಅವ್ರು ಇದ್ದಾರೆ, ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಇದ್ದಾರೆ. ಈಗ ಅದು ಕನ್ಸಾಲಿಡೇಟ್ ಮಾಡಿ ಜನರಿಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ದಟ್ ಇದು ಬಹಳ ಉಪಯೋಗ ಬಾಕಿ ಜನರಿಗೆ, ಶ್ಯೂರ್ ಆಗ್ತಾರೆ ಜನ. ಅದ್ರ ಅವ್ರಿಗೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ ಆಗಲ್ಲ ಅಂತ ಡೊನೇಷನ್ಗೆ ಮುಂದಕ್ಕೆ ಬರಬೇಕು ಅಂತ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು.